ನನ್ನ 4ನೇ ಮಹಡಿಯ ಅಪಾರ್ಟ್‌ಮೆಂಟ್‌ಗೆ ಒಬ್ಬ ಅಪರಿಚಿತ ವ್ಯಕ್ತಿ ಕೇವಲ ನನ್ನ ಸೌರ್ಡೋ ಬ್ಯಾಗೆಟ್ಸ್‌ಗಳನ್ನು ಕಳ್ಳತನ ಮಾಡಲು ನುಗ್ಗುತ್ತಿದ್ದನು. ನನಗೆ 26 ವರ್ಷ ಮತ್ತು ನಾನು ಬೇಕಿಂಗ್‌ನ ಒಂದು ಸಣ್ಣ ಉದ್ಯಮವನ್ನು ಪ್ರಾರಂಭಿಸಿದ್ದೆ, ಅದರಿಂದ ನನಗೆ ನಿಜವಾಗಿಯೂ ಹಣ ಬರುತ್ತಿತ್ತು. ಆದರೆ ನಂತರ ನನ್ನ ಬ್ರೆಡ್‌ಗಳು ಮಾಯವಾಗಲು ಪ್ರಾರಂಭಿಸಿದವು. ನಾನು 50 ಬ್ಯಾಗೆಟ್ಸ್‌ಗಳನ್ನು ತಯಾರಿಸಿ ಮಲಗುತ್ತಿದ್ದೆ, ಆದರೆ ಎದ್ದಾಗ ಕೇವಲ 48 ಮಾತ್ರ ಉಳಿದಿರುತ್ತಿದ್ದವು. ಕೆಲವು ದಿನಗಳ ನಂತರ ನಾನು 30 ತಯಾರಿಸಿದೆ ಮತ್ತು ಮತ್ತೆ 3 ಮಾಯವಾದವು. ನಾನು 4ನೇ ಮಹಡಿಯಲ್ಲಿ ವಾಸಿಸುತ್ತೇನೆ. ಯಾವುದೇ ಸಾಕುಪ್ರಾಣಿಗಳಿಲ್ಲ, ರೂಮ್‌ಮೇಟ್ಸ್‌ಗಳಿಲ್ಲ ಮತ್ತು ನನ್ನ ಬಾಗಿಲುಗಳು ಲಾಕ್ ಆಗಿದ್ದವು. ನಾನು ನನ್ನ ಮಾನಸಿಕ ಸ್ಥಿತಿಯ ಬಗ್ಗೆಯೇ ಅನುಮಾನಿಸಲು ಪ್ರಾರಂಭಿಸಿದೆ. ನಾನು ಕಳ್ಳನನ್ನು ಸೆಳೆಯಲು ಮನೆಯಲ್ಲೇ ಮಾಡಿದ ಕುಕೀಸ್‌ಗಳ ಒಂದು ತಟ್ಟೆಯನ್ನು ಇಟ್ಟೆ, ಆದರೆ ಅವನು ಅವುಗಳನ್ನು ಮುಟ್ಟಲೇ ಇಲ್ಲ. ಕೊನೆಗೆ ನಾನು ಮೋಷನ್ ಆಕ್ಟಿವೇಟೆಡ್ ಕ್ಯಾಮೆರಾಗಳನ್ನು ಅಳವಡಿಸಿದೆ. ಮಧ್ಯರಾತ್ರಿ 1 ಗಂಟೆಗೆ ನನ್ನ ಫೋನ್ ವೈಬ್ರೇಟ್ ಆಯಿತು. ನಾನು ಲೈವ್ ಫೀಡ್ ನೋಡಿದೆ. ಆಗ ಒಬ್ಬ ವ್ಯಕ್ತಿ ನನ್ನ ಕಿಚನ್ ಕೌಂಟರ್ ಮೇಲೆ ನಿಂತಿರುವುದು ಕಂಡಿತು. ನಾನು ಪೊಲೀಸರಿಗೆ ಕರೆ ಮಾಡಿದೆ ಮತ್ತು ಅವನು 2 ಬ್ಯಾಗೆಟ್ಸ್‌ಗಳನ್ನು ಕಿತ್ತುಕೊಂಡು ಮಾಯವಾಗುವುದನ್ನು ಭಯದಿಂದ ನೋಡಿದೆ. ಆಗ ಅವನು ಹೇಗೆ ಒಳಗೆ ಬರುತ್ತಿದ್ದ ಎಂದು ನನಗೆ ಅರ್ಥವಾಯಿತು. ಅವನು ಬಾಗಿಲು ಅಥವಾ ಬಾಲ್ಕನಿಯನ್ನು ಬಳಸುತ್ತಿರಲಿಲ್ಲ. ಅವನು ನನ್ನ ರೆಫ್ರಿಜರೇಟರ್‌ನ ಮೇಲಿರುವ ದೊಡ್ಡ ಮೇಲ್ಛಾವಣಿಯ ಗಾಳಿಮರಕದ ಮೂಲಕ ಬರುತ್ತಿದ್ದನು. ಪೊಲೀಸರು ಆ ಗಾಳಿಮರಕಗಳ ಮೂಲಕ ಅವನನ್ನು ಬೆನ್ನಟ್ಟಿ ಬಂಧಿಸಿದರು. ಅವನು ನನ್ನ ನೆರೆಹೊರೆಯವರಲ್ಲೊಬ್ಬ ಎಂದು ತಿಳಿದುಬಂದಿತು. ಕೇವಲ ಸ್ವಲ್ಪ ಬ್ರೆಡ್‌ಗಾಗಿ ಅವನು ಜೈಲು ಶಿಕ್ಷೆ ಅಪಾಯವನ್ನು ಏಕೆ ತಳೆದುಕೊಂಡ ಎಂದು ನನಗೆ ತಿಳಿಯುತ್ತಿಲ್ಲ. ಆದರೆ ನಾನು ತಕ್ಷಣವೇ ಈ ಮನೆಯನ್ನು ಖಾಲಿ ಮಾಡುತ್ತಿದ್ದೇನೆ.